ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಇಲ್ಲಿ? ವಿಚಿ ಬದಲಾಗ್ಬಿಟ್ನಾ? ಈ ಕಡೆ ಭಾನುಮತಿನ ಒಪ್ಕೊಂಡ್ಬಿಟ್ನಾ? ಇಷ್ಟೆಲ್ಲ ಪೆಟ್ಟು ತಿಂದಿದ್ರು ಕೂಡ ಆ ಒಂದೇ ಒಂದು ಶ್ರುತಿಯ ಹೇಳಿಕೆ ಭಾನುಮತಿ ಒಳ್ಳೆಯವಳಾಗೋ ಹಾಗೆ ಮಾಡಿಬಿಡ್ತಾ. ಈ ಕಡೆ ವಿಚಿ ದೃಷ್ಟಿಲಿ ಶ್ರುತಿ ಹೇಳಿದ ಆ ಒಂದು ಸುಳ್ಳಿನ ಹೇಳಿಕೆ ಭಾನುಮತಿ ದೇವತೆ ಅಂತ ಅನಿಸು ಹಾಗೆ ಮಾಡಿಬಿಡ್ತಾ. ಏನಾಗ್ತದೆ ಇಲ್ಲಿ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗಾಗಿ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾನುಮತಿ ತನ್ನ ಮಗಳನ್ನೇ ತಾನು ಬಚಾವಾಗೋದಕ್ಕೋಸ್ಕರ ಹೊರಗಡೆ ಬರೋದಕ್ಕೋಸ್ಕರ ಬಲಿ ಕೊಡ್ತದಾಳೆ. ಈ ಕಡೆ ಮಗಳು ಕೂಡ ಮಗ ಕೂಡ ಅಮ್ಮನಿಗೋಸ್ಕರ ಅಮ್ಮ ಆಚೆ ಬರಬೇಕು ಅಂತ ಏನು ಬೇಕಿದ್ರು ಮಾಡೋಕೆ ರೆಡಿ ಆಗಿದ್ದಾರೆ. ಅಲ್ಲಿ ಕಿರಣ್ ಒಳ್ಳೆಯವನಾಗಿ ವಿಜಿ ಗೀತಾ ಸುಧಾರಾಣಿಯವ್ರ ಮುಂದೆ ನಟಿಸ್ತಾ ಇದ್ರೆ ಈ ಕಡೆ ಶ್ರುತಿ ಕೋರ್ಟ್ ಕಟೆಗೆ ಬಂದ್ಬಿಡ್ತಾಳೆ. ಯಾವಾಗ ಭಾನುಮತಿ ಮೇಲೆ ಎಲ್ಲ ರೀತಿ ಸಾಕ್ಷಿಗಳು ಪ್ರೂವ್ ಆಗಿ ಭಾನುಮತಿಗೆ ಶಿಕ್ಷೆ ಪ್ರಕಟ ಆಗಬೇಕು, ಆ ಕ್ಷಣಕ್ಕೆ ಶ್ರುತಿ ಎಂಟ್ರಿ ಕೊಡ್ತಾಳೆ. ಎಂಟ್ರಿ ಕೊಡ್ತಿದ್ದಾಗೆ ಒಂದು ಸುನಾಮಿನೇ ಎಬ್ಬಿಸ್ತಿದ್ದಾಳೆ. ಎಲ್ಲರ ಮನಸ್ಸಲ್ಲೂ ಕೂಡ ದೂಡಾನ ಹುಟ್ಟಿಸ್ತಾ ಇದ್ರೆ ಈ ಕಡೆ ಭಾನುಮತಿಯ ಹೊರ ಪ್ರಪಂಚದ ಬಾಗಿಲು ತೆರಿತಾ ಇದೆ. ಈ ಕಡೆ ಶ್ರುತಿ ಮಾಡಿದ್ದೇನು? ಈ ಕಡೆ ಭಾನುಮತಿ ಕೊಂದದ್ದು ಸೂರ್ಯಪ್ರಕಾಶ್ ಅವರನ್ನ, ಆದ್ರೆ ಇಲ್ಲಿ ಕೊಲೆ ಆಪಾದನೆ ಹೋಗ್ತಿರೋದು ಶ್ರುತಿ ಮೇಲೆ. ನಿಜ ಹೇಳಬೇಕು ಅಂದರೆ ಶ್ರುತಿ ತುಂಬ ಬಾರಿ ಅಪ್ಪನ್ನ ಕೊಲ್ಲುವುದಕ್ಕೆ ಪ್ರಯತ್ನ ಪಟ್ಟಿದ್ಲು ಕೂಡ. ಹಾಗಾಗಿ ಅಟೆಂಪ್ಟು ಮಾಡೋ ಕೇಸಲ್ಲಿ ಅವಳು ಜೈಲಿಗೆ ಹೋದ್ರೂ ಕೂಡ ಏನೂ ತಪ್ಪಲ್ಲ. ಆದರೆ ಒಮ್ಮೆಲೆ ಇಲ್ಲಿ ಕೇಸ್ ಬಂದಿರೋದು ಸೂರ್ಯಪ್ರಕಾಶ್ ಕೊಲೆ ಮಾಡಿದ್ದು ಭಾನುಮತಿ ಅಂತ. ಆದರೆ ಭಾನುಮತಿ ತನ್ನ ಮಗಳಿಗೆ ಈ ಒಂದು ಆಪಾದನೆನ ನೀನು ಹೊತ್ಕೋಬೇಕು, ಆಗ ನಾನು ಆಚೆ ಬರ್ತೀನಿ ಅಂತ ಹೇಳಿರ್ತಾರೆ. ಅದೇ ಕಾರಣಕ್ಕೆ ಶ್ರುತಿ ಬಂದು ನನ್ನ ಅಪ್ಪನ ಕೊಂದಿದ್ದು ನಾನು, ನನ್ನ ಅಣ್ಣನ್ನೇ ಯಾವಾಗಲೂ ಕೂಡ ಅಮ್ಮ ಪ್ರೀತಿ ಮಾಡ್ತಿದ್ರು, ಅವರೇ ಹೆಚ್ಚು ಅಂತ ಹೇಳ್ತಿದ್ಲು. ಅವಳಿಗೆ ನಮ್ಮ ಕಂಡ್ರೆ ಅಷ್ಟು ಪ್ರೀತಿನೇ ಇರಲಿಲ್ಲ. ಅವಳಿಗೆ ಅಣ್ಣನೇ ಜಗತ್ತಾಗ್ಬಿಟ್ಟಿದ್ದ, ಪ್ರಪಂಚ ಆಗ್ಬಿಟ್ಟಿದ್ದ. ನಮಗಿಂತ ಹೆಚ್ಚಾಗಿ ಮಗನ್ನೇ ಇಷ್ಟಪಡ್ತಿದ್ಲು. ಇದು ಯಾವುದೂ ಕೂಡ ನನಗಿಷ್ಟ ಆಗ್ತಿರ್ಲಿಲ್ಲ. ಹಾಗಾಗಿ ತುಂಬ ಬಾರಿ ಅಮ್ಮನ ಜೊತೆ ವಿಷಯವಾಗಿ ಜಗಳ ಮಾಡಿದ್ದೀನಿ. ಆದರೆ ಒಮ್ಮೆ ಒಂದು ದಿನ ಜಗಳ ಮಾಡಬೇಕಿದ್ರೆ ಅಪ್ಪ ಬಂದರು. ಅಪ್ಪ ಬಂದವ್ರೆ, ಅಪ್ಪನೂ ಕೂಡ ವಿಜಯಣ್ಣನ ಬಗ್ಗೆನೇ ಪರವಾಗಿ ಮಾತಾಡಿದ್ರು. ಇದು ಯಾವುದನ್ನು ಕೂಡ ನನ್ನಿಂದ ಸಹಿಸೋಕೆ ಆಗಲೇ ಇಲ್ಲ. ಕೋಪ ಜಾಸ್ತಿ ಬಂತು. ತಕ್ಷಣ ಅಪ್ಪನ ಇದೇ ಕೈಯಾರೆ ಕೊಂದು ಬಿಟ್ಟೆ. ಅಮ್ಮ ಅಲ್ಲೇ ಮೂರ್ಛೆ ಹೋಗ್ಬಿಟ್ಲು. ನಂತರ ಅಮ್ಮ ಎಚ್ಚರ ಆದಾಗ ನಾನು ಅಪ್ಪನ ಶವದ ಮುಂದೆ ಅಳ್ತಾ ಕೂತಿದ್ದೆ. ಏನು ಮಾಡ್ಕೊಂಬಿಟ್ಟೆ ಮಗಳೇ ಅಂತ ಹೇಳಿ ಅಲ್ಲಿಂದ ನನ್ನ ಕಳಿಸ್ಬಿಟ್ಲು. ಆನಂತರ ಏನೇನಾಯಿತು ನಿಮಗೆ ಗೊತ್ತದ ಅಂತ ಹೇಳ್ತದಾಳೆ ಶ್ರುತಿ. ಆದರೆ ಇಲ್ಲಿ ಸುಧಾರಾಣಿಯವರು ಇದು ಯಾವುದನ್ನ ಕೂಡ ನಂಬೋದಿಲ್ಲ. ಹಾಗಿದ್ದರೆ ಇಷ್ಟು ದಿನ ಯಾಕೆ ಸುಮ್ಮನೆದ? ಅವತ್ತೇ ನಿಮ್ಮಮ್ಮ ಅರೆಸ್ಟ್ ಆದಾಗ ಬಂದು ಹೇಳ್ಬೋದಿತ್ತಲ್ವಾ ಅಂದಾಗ ನಮ್ಮಮ್ಮ ಹೇಳಿದ್ಲು, ಯಾವುದೇ ಕಾರಣಕ್ಕೂ ಈ ಆಪಾದನೆನ ನೀನು ಹೊತ್ಕೋಕೂಡ್ದು, ನೀನು ಬಾಳಿ ಬದುಕು ಮಗಳು ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ನಾನು ಸುಮ್ಮನಿದ್ದ. ಆದರೆ ಅಮ್ಮಂಗೆ ಇವತ್ತು ಶಿಕ್ಷೆ ಆಗ್ತದೆ ಅಂತ ಗೊತ್ತಾದ ಮೇಲೂ ಕೂಡ ನನ್ನ ಅಮ್ಮ ನನಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ದಾರೆ. ಅವರನ್ನು ಜೈಲಿಗೆ ಕಳ್ಸೋಕೆ ನನ್ನ ಮನಸ್ಸಾಗಲಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಜೊತೆಗೆ ಸಾಕ್ಷಿ ಬೇಕು ಅಂತ ಹೇಳಿದಾಗ ಸಾಕ್ಷಿ ಕೂಡ ಇದೆ ಅಂತ ಹೇಳಿ ವಿಡಿಯೋ ಸಾಕ್ಷಿನ ಕೂಡ ತೋರಿಸ್ತಾಳೆ. ನನ್ನ ಅಮ್ಮ ಏನು ಮಾಡ್ತಾರೆ ಅನ್ನೋದನ್ನ ನಾನು ತೋರಿಸ್ಬೇಕಿತ್ತು, ಹಾಗಾಗಿ ವಿಡಿಯೋ ರೆಕಾರ್ಡ್ ಮಾಡ್ಕೋತಿದ್ದೆ. ಆದರೆ ಅವತ್ತು ತಪ್ಪಿ ನಾನೇ ಕೊಲೆ ಮಾಡಿಬಿಟ್ಟೆ ಆ ರೆಕಾರ್ಡ್ ಅಂತ ತೋರಿಸ್ತಾಳೆ. ಅದು ಕೂಡ ಏನೋ ವರ್ಷನ್ ಆಗಿದೆ ಅನ್ಸುತ್ತೆ. ಬಟ್ ಯಾವುದನ್ನು ಕೂಡ ಅವರು ಪರಿಗಣಿಸೋಕೆ ಹೋಗ್ತಿಲ್ಲ. ಈ ಕಡೆ ಏನು ಮಾಡಿಬಿಟ್ಟ ಮಗಳ, ಯಾಕೆ ಒಪ್ಕೋತಿದ್ಯಾ ಅಂತ ಭಾನುಮತಿ ಅಲ್ಲೇ ಡ್ರಾಮಾ ಮಾಡ್ತಿದ್ದಾರೆ. ಶ್ರುತಿ ಅದಕ್ಕೆ ಪರವಾಗಿ ಸಾಥ್ ಕೊಟ್ಟು ಡ್ರಾಮಾ ಮಾಡ್ತಿದ್ದಾಳೆ. ಆದರೆ ಇದೆಲ್ಲನ ನೋಡಿದೆ ವಿಜಿ ಇದೆಲ್ಲ ಸತ್ಯ ಅಂತ ನಂಬ್ಕೋತಿದ್ದಾನೆ. ಹಾಗಿದ್ರೆ ಶ್ರುತಿ ಸಾಯಿಸಿದ್ದ ಅಂತ ಅನ್ಕೋತಿದ್ರೆ ವಿಜಿನ ಗೀತಾ ಪ್ಲೀಸ್ ವಿಜಿ ಒಮ್ಮೆಲೆ ನಿರ್ಧಾರಕ್ಕೆ ಬರಬೇಡ ಅಂತ ಹೇಳ್ತಿದ್ದಾರೆ. ನಂತರ ಮಧ್ಯಾಹ್ನಕ್ಕೆ ಜಡ್ಜ್ಮೆಂಟ್ ಉಳಿಯತ್ತೆ. ಈ ಕಡೆ ಭಾನುಮತಿ ಮತ್ತು ಶ್ರುತಿ ಇಬ್ಬರು ಕೂಡ ವಿಜಿ ಇಲ್ಲಿ ಕೇಳಿಸ್ಕೊಳ್ಳೋಕೆ ಬರ್ತಾನೆ ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಇಬ್ಬರು ಕೂಡ ತುಂಬ ಮಾತಾಡ್ತಿದ್ದಾರೆ. ವಿಜಿ ಅದನ್ನು ಕದ್ದು ಕೇಳಿಸ್ಕೊತಿದ್ದಾನೆ. ಈ ಕಡೆ ಶ್ರುತಿ, ಅಮ್ಮ ನೀನು ನಮಗೋಸ್ಕರ ಎಷ್ಟೆಲ್ಲ ಮಾಡಿದ್ಯಾ ಅಮ್ಮ, ಇದ್ರ ಮುಂದೆ ಇದು ಏನೇನು ಅಲ್ಲ, ನೀನು ತಪ್ಪೇ ಮಾಡಿಲ್ಲ. ಜಗತ್ತಿಗೆ ನೀನು ಎಂಥವಳು ಅಂತ ಗೊತ್ತಾಗಬೇಕು. ನನಗೋಸ್ಕರ ನೀನು ಇಡೀ ಜಗತ್ತಿನ ಮುಂದೆ ಕೆಟ್ಟವಳಾಗಿದ್ಯಾ, ಅಣ್ಣನ ಮುಂದೆ ಕೆಟ್ಟವಳಾಗಿದ್ಯಾ. ಅಂಥದ್ರಲ್ಲಿ ನಾನು ಸ್ವಾರ್ಥಿಯಾಗಿ ಇರೋಕ್ಕಾಗತ್ತಾ? ಖಂಡಿತ ಇಲ್ಲ ಅಂತಂದರೆ ನೋಡು ಶ್ರುತಿ, ನೀನು ಬಾಳಿ ಬದುಕೋ ಮಗಳು, ಅದಕ್ಕೆ ತಾನೇ ನಾನು ಇಷ್ಟೆಲ್ಲ ಮಾಡಿದ್ದು. ಎಲ್ಲ ಆಪಾದನೆನ ನಾನೇ ನನ್ನ ಮೈ ಮೇಲೆ ಹಾಕ್ಕೊಂಡಿದ್ದು, ನಾನೇ ಮಾಡಿದ್ದು ಅಂತ ಪೋಟ್ರೆ ಆಗೋ ಹಾಗೆ ಮಾಡಿದ್ವು ಇಂಟೆನ್ಷನಲ್ಲಿ. ದಯವಿಟ್ಟು ಮಗಳೇ ಹೋಗಿ ಜಡ್ಜ್ ಹತ್ರ ಕೇಳ್ಕೊಂಬಿಡು, ಕ್ಷಮಿಸ್ಬೇಡಿ, ಅಮ್ಮನ ಉಳಿಸೋದಕ್ಕೋಸ್ಕರ ಈ ರೀತಿ ಮಾಡಿಬಿಟ್ಟೆ,
ತಪ್ಪು ಮಾಡಿದ್ದು ನನ್ನಮ್ಮ ಅಂತ ಹೇಳ್ಬಿಡು ಮಗಳೇ ಅಂದಾಗ, ಇಲ್ಲಮ್ಮ ಯಾವುದೇ ಕಾರಣಕ್ಕೂ ಹೇಳಲ್ಲ ನಾನು ಅಂತದಾಳೆ. ನೋಡು ಮಗಳೇ, ನಾನು ಅವತ್ತೇ ಈ ವಿಶ್ವನ ವಿಚ್ಚಿಗೆ ಹೇಳಬೇಕು ಅಂತ ಅಂದ್ಕೊಂಡು ತುಂಬ ಪ್ರಯತ್ನ ಪಟ್ಟೆ. ಆದರೆ ಅವನು ಅವ್ರ ಅಪ್ಪನ ಸಾಯಿಸಿದವ್ರ ಸೀಟ್ ತೀರಿಸ್ಕೋತೀನಿ ಅಂತದ್ದ. ಹಾಗಾಗಿ ವಿಶ್ವ ಹೇಳೋಕ್ಕಾಗಲಿಲ್ಲ. ಸಮಯ ಮೀರಿ ಹೋಗಿತ್ತು. ನಂತರ ಇಡೀ ಆಪಾದನೆ ನಿನ್ನ ಮೇಲೆ ಬರಬಾರ್ದು ಅಂತ ನಾನೇ ಎಲ್ಲ ರೀತಿ ಸಾಕ್ಷಿ ಸೃಷ್ಟಿ ಮಾಡಿ ಅದನ್ನೆಲ್ಲ ನನ್ನ ಮೇಲೆ ಬರೋ ಹಾಗೆ ಮಾಡಿಕೊಂಡೆ. ಅದು ಇದಕ್ಕೇನಾ? ದಯವಿಟ್ಟು ಬೇಡ ಅಂತಿದ್ರೆ ಇಲ್ಲ ಅಮ್ಮ ಅಂತ ಹೇಳ್ತಿದ್ದಾಳೆ. ಇದು ಗೆಲ್ಲುವನ ನೋಡೇ ಕನ್ಫ್ಯೂಷನ್ ಆಗ್ತದಾನೆ ವಿಜಯ್. ಈ ಕಡೆ ಸುಧಾರಾಣಿ, ಗೀತಾ, ಕಿರಣಿ 3 ಜನ ಕೂಡ ಮಾತಾಡ್ತಿದ್ದಾರೆ. ಏನಾಗ್ತದೆ ಇಲ್ಲಿ? ಹಾಗಿದ್ರೆ ಅಪ್ಪನ ಸಾಯಿಸಿದ್ದು ಅಮ್ಮನ ಶ್ರುತಿ ಬಂದು ಇವತ್ತು ಈ ರೀತಿ ಮಾತಾಡ್ತಿದ್ದಾಳೆ ಅಂದ್ರೆ ನನಗಂತೂ ತಲೆ ಕೆಟ್ಟ ಹೋಗ್ಬಿಡದ. ಏನಾಗ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ಶ್ರುತಿ ಒಬ್ಳಿದ್ದಾಳೆ ಅಂತ ಅನ್ಕೊಂಡ್ರೆ ಅವಳು ಕೂಡ ಅಪ್ಪನ ಕೊಲೆ ಮಾಡ್ದಾಳ. ಮೊದಲು ಹೋಗಿ ಅವಳನ್ನ ವಿಚಾರ ಮಾಡ್ತೀನಿ. ಅವಳು ಏನಾದರೂ ಸಾಯಿಸಿದ್ರೆ ಖಂಡಿತ ಅವಳನ್ನು ಸಾಯಿಸ್ಬಿಟ್ಟು ನಾನು ಸತ್ತೋಗ್ತೀನಿ. ಇಂಥ ಪ್ರಪಂಚದಲ್ಲಿ ನಾನು ಯಾಕೆ ಬದುಕಿರ್ಬೇಕು ಅಂತಿದ್ರೆ ಕಪ್ಪಾಳಿಗೆ ಬಾರಿಸ್ತಾರೆ ಸುಧಾರಾಣಿಯವರು. ಕಾನೂನನ್ನು ಯಾವುದೇ ಕಾರಣಕ್ಕೂ ಕೂಡ ಕೈಗೆ ತಗೋಬಾರ್ದು. ಏನು ಅನ್ಕೊಂಡಿದ್ಯಾ ನೀನು ಅಂತ ಕೇಳ್ತಿದ್ದಾರೆ, ಪ್ರಶ್ನೆ ಮಾಡ್ತಿದ್ದಾರೆ. ಜೊತೆಗೆ ಅಲ್ಲಿ ಕೋರ್ಟ್ ಇದೆ, ಕೋರ್ಟ್ ಏನು ಹೇಳುತ್ತೆ ಅದಕ್ಕೆ ಎಲ್ಲ ಕೂಡ ಬದ್ಧವಾಗಿರಬೇಕು ಅಂತ. ಈ ಕಡೆ ಗೀತಾಗೂ ಕೂಡ ಅರ್ಥ ಆಗ್ತಿಲ್ಲ ಏನಾಗ್ತದೆ. ಹಾಗಿದ್ರೆ ಮಾವನ್ ಕೊಂದಿದ್ದು ಶ್ರುತಿನ, ಭಾನುಮತಿ ಅಲ್ವಾ ಅಂತ. ಫೈನಲಿ ಎಲ್ಲರೂ ಕೂಡ ಒಳಗಡೆ ಹೋಗ್ತಾರೆ. ಶಿಕ್ಷೆ ಪ್ರಕಟ ಆಗ್ತದೆ. ಜಡ್ಜ್ಮೆಂಟನ್ನು ತಿಳಿಸ್ತಾ ಇದ್ದಾರೆ. ಈ ಕೂಡ ಇಷ್ಟು ದಿನ ಸೂರ್ಯಪ್ರಕಾಶವ್ನ ಕೊಲೆ ಮಾಡಿದ್ದು ಭಾನುಮತಿ ಅಂತ ಅಂದ್ಕೊಂಡಿದ್ವಿ. ಸಾಕ್ಷಿ ಆಧಾರಗಳು ಎಲ್ಲವನ್ನ ಕೂಡ ಪರಿಗಣಿಸಿ, ಆದರೆ ಇದೆಲ್ಲವನ್ನ ನೋಡಿದ ನಂತರ ನಮಗೆ ಅರ್ಥ ಆಗ್ತಿರೋದು ಸೂರ್ಯಪ್ರಕಾಶ್ನ ಕೊಂದಿದ್ದು ಭಾನುಮತಿ ಅಲ್ಲ, ಅವರ ಮಗಳು ಶ್ರುತಿ ಅನ್ನೋದು. ಅವರೇ ಖುದ್ದು ಬಂದು ತಾವೇ ಕೊಲೆ ಮಾಡಿರುವುದಾಗಿ ಒಪ್ಕೋತಿದ್ದಾರೆ. ಜೊತೆಗೆ ಸಾಕ್ಷಿಗಳನ್ನ ಕೂಡ ಕೊಟ್ಟಿದ್ದಾರೆ. ಅದನ್ನೆಲ್ಲ ಕೂಡ ಪರಿಗಣಿಸಿ ನೋಡಿದಾಗ ನೇರವಾದ ಸಾಕ್ಷಿಗಳು ಶ್ರುತಿ ಕಡೆಗೆ ತೋರಿಸ್ತಾ ಇರೋದ್ರಿಂದ ಶ್ರುತಿಗೆ ಸೂರ್ಯಪ್ರಕಾಶವ್ನ ಕೊಂದಿದ್ದು ಅನ್ನುವ ಆಪಾದನೆ ಮೇಲೆ 7 ವರ್ಷಗಳ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿದೆ ಅಂತ ಹೇಳಿ ಜಡ್ಜ್ಮೆಂಟ್ ಆಗುತ್ತೆ. ಇದನ್ನು ಕೇಳ್ತಿದ್ದಾಗೆ ವಿಜಿ ಮತ್ತು ಗೀತಾ, ಸುಧಾರಾಣಿ ಶಾಕ್ ಆಗ್ತಿದ್ದಾರೆ. ಬಿಕಾಸ್ ಸುಧಾರಾಣಿಗೆ ತುಂಬ ಚೆನ್ನಾಗಿ ಗೊತ್ತು ಇದು ಎಲ್ಲವೂ ಕೂಡ ಭಾನುಮತಿ ಪ್ಲ್ಯಾನ್ ಅಂತ. ಬಟ್ ಏನನ್ನ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ನಂತರ ಈ ಕಡೆ ಶ್ರುತಿನ ಕರ್ಕೊಂಡು ಪೊಲೀಸ್ ಅವರೆಲ್ಲ ಹೋಗ್ಬೇಕಿದ್ರೆ ಭಾನುಮತಿ, ಮಗಳೇ ಎಂಥ ತಪ್ಪು ಮಾಡ್ಕೊಂಬಿಟ್ಟ, ಎಂಥ ತಪ್ಪು ಕೆಲಸ ಮಾಡ್ಕೊಂಬಿಟ್ಟ, ಯಾಕೆ ಮಗಳ ಇಂಥ ಕೆಲಸ ಮಾಡಿದೆ ಅಂತ ಹೇಳಿ ಅಪ್ಕೋತಾರೆ. ವಿಜಿ, ಗೀತಾ, ಸುಧಾರಾಣಿ, ಕಿರಣ್ ಎಲ್ಲ ಕೂಡ ಆ ಕಡೆ ಇದ್ದಾರೆ. ನೋಡು ಮಗಳೇ, ಏನು ಯೋಚನೆ ಮಾಡಬೇಡ, ನಾನು ಹೊರಗಡೆ ಬಂದಿದ್ದಾಗದ. ಇನ್ನೇನೇ ಇದ್ರೂ ನನ್ನ ಆಟ ಹೇಗೆ ಶುರು ಮಾಡಬೇಕು ಹಾಗೆ ಶುರು ಮಾಡ್ಕೋತೀನಿ. ನೀನು ವರಿ ಮಾಡ್ಕೋಬೇಡ. ಒಳಗಿರೋ ನನ್ನ ಹೀಗೆ ಹೊರಗಡೆ ಕರ್ಕೊಂಡು ಬರಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಯೋಚನೆ ಮಾಡಬೇಡ ಮಗಳೇ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಆಗ್ತಿರೋದು ಏನು ಅಂದರೆ ಈ ಕಡೆ ವಿಜಿ ಮತ್ತೆ ಭಾನುಮತಿನ ನಂಬೋಕೆ ಶುರು ಮಾಡ್ತಿದ್ದಾನೆ. ಇಷ್ಟು ದಿನ ಭಾನುಮತಿ ಕೆಟ್ಟೋಳು ಅಂತ ಅಂದ್ಕೊಂಡಿದ್ದ ವಿಜಿ ಇವತ್ತು ತನ್ನ ಮಗಳಿಗೋಸ್ಕರ ಇಡೀ ಜೀವನನ ತ್ಯಾಗ ಮಾಡಿದ ಮಹಾತಾಯಿಯಾಗಿ ಕಾಣೋಕೆ ಶುರುವಾಗ್ತಿದ್ದಾಳೆ ವಿಜಿ ಮುಂದೆ. ಹಾಗಾದರೆ ಏನಾಗಬಹುದು? ಈ ಕಡೆ ಮತ್ತೆ ಭಾನುಮತಿಯ ಕೈಕೊಂಬೆ ಆಗ್ಬಿಡ್ತಾನ ವಿಜಿ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.